ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಆಂಟಿ ಕಮ್ಯುನಲ್ ಫೋರ್ಸ್ನ ಸ್ವರೂಪ ಹೇಗಿರುತ್ತೆ ಸರ್? ಇದು ಕೇವಲ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಮಾತ್ರ ನಡೆಯುತ್ತಾ ಅಥವಾ ಅಲ್ಲಿ ಮಾತ್ರ ಕಾರ್ಯಾಚರಣೆ ಮಾಡುತ್ತಾ? ಈಗ ಉತ್ತರ ಕನ್ನಡ ಇರ್ಬೋದು, ಪಕ್ಕ ಶಿವಮೊಗ್ಗ ಇರ್ಬೋದು, ಅಲ್ಲೂ ಕೂಡ ಇಂಥ ಘಟನೆಗಳಿದೆ. ಹರ್ಷ ಮರ್ಡರ್ ಕೇಸ್ ಇರ್ಬೋದು, ಅದೇ ರೀತಿ ಪರೇಶ್ ಮೆಸ್ತಾ ಉತ್ತರ ಕನ್ನಡದಲ್ಲಿರ್ಬೋದು. ಆ ವ್ಯಾಪ್ತಿ ನಿಗದಿತವಾಗಿರುತ್ತೆ. ಅಕಸ್ಮಾತ್ ಹೊರಭಾಗದಿಂದ ಬಂದರೆ, ಪ್ರಚೋದನೆಗಳು ಬಂದರೆ ಅಥವಾ ಹೊರಭಾಗದಿಂದ ಏನಾದ್ರು ಮೂವ್ಮೆಂಟ್ಸ್ಗಳಾದರೆ, ಹೊರಭಾಗದಿಂದ ಈ ಸೋಷಿಯಲ್ ಮೀಡಿಯಾ ಈ ಪ್ರಚೋದನಾಕಾರಿ ವಿಚಾರಗಳು ಬಂದರೆ ಅದನ್ನು ಹೇಗಿರುತ್ತೆ? ಹೀಗಾಗಿ ಇದನ್ನು ಈ ಒಂದು ಪಡೆಯ ಸ್ವರೂಪ ಹೇಗಿರುತ್ತೆ? ಇಲ್ಲ, ಸ್ಟ್ರಕ್ಚರ್ ನಾವು ಮಾಡಿದ್ದೀವಿ. ಡೀಟೇಲ್ ನಾನು ಇನ್ನೊಂದು ದಿವಸ ಅದನ್ನೆಲ್ಲ ಪ್ರಚಾರ ಮಾಡ್ತೇನೆ. ಆದರೆ ನಮಗೆ ಇರ್ತಕ್ಕಂಥದ್ದು ಈ 3 ಜಿಲ್ಲೆಗಳು, ಶಿವಮೊಗ್ಗ, ಉಡುಪಿ, ದಕ್ಷಿಣ ಕನ್ನಡ. ಈ ಜಿಲ್ಲೆಗಳಲ್ಲಿ ಹೆಚ್ಚೆಚ್ಚು ಈ ಭಾವನೆಗಳು, ಪ್ರಚೋದನೆಗಳು ಆಗ್ತಾ ಇರೋದನ್ನು ನಾವು ಗಮನಿಸಿದ್ದೇವೆ ಕಳೆದ ವರ್ಷಗಳಿಂದ. ಆ ಕಾರಣಕ್ಕೆ ಈ 3 ಜಿಲ್ಲೆ ಫೋಕಸ್ ಮಾಡಿದ್ದೀವಿ. ಮುಂದೆ ಅಗತ್ಯ ಬಿದ್ದಾಗ ಬೇರೆ ಜಿಲ್ಲೆಗೆ ಅಗತ್ಯ ಬಿದ್ದರೆ ಬೇರೆ ಜಿಲ್ಲೆಗೂ ಕೂಡ ಅದನ್ನು ವಿಸ್ತರಿಸ್ಬೋದು. ಅದು ಮಾಡಬಾರ್ದು ಅಂತ ಏನಿಲ್ಲ. ಆದರೆ ರೆಗ್ಯುಲರ್ ಪೊಲೀಸಿಗೂ ಕೂಡ ಅವರಿಗೆ ಎಷ್ಟರ ಮಟ್ಟಿಗೆ ಅವರು ಹತೋಟಿಗೆ ತಗೊಳ್ಳೋದಕ್ಕೆ ಆಗುತ್ತೆ ಅನ್ನೋದನ್ನು ಎವ್ಯಾಲ್ಯೂಯೇಟ್ ಮಾಡ್ತೀವಿ. ಇದರ ಅಗತ್ಯ ಇದೆಯಾ ಇಲ್ವೋ ಅನ್ನೋದನ್ನು ನಾವು ಅಗತ್ಯ ಮಾಡ್ತೀವಿ, ಆಮೇಲೆ ನಾವು ಕ್ರಮ ತೊಗೊಳ್ತೀವಿ. ಬಟ್ ಈಗ ಸದ್ಯಕ್ಕೆ 3 ಜಿಲ್ಲೆಗೆ ಏನು ರಿಪೀಟೆಡ್ ಆಗಿ ಇದು ಆಗ್ತಾ ಇದೆ, ಜನರ ಭಾವನೆಗಳು ಕೆಟ್ಟು ಹೋಗಿದೆ, ಇದನ್ನು ಸ್ವಲ್ಪ ಸರಿ ಮಾಡೋದಕ್ಕೆ ಒಂದು ಪ್ರಯತ್ನವನ್ನು ಮಾಡ್ಬೋದು ಅಂತ ಹೇಳಿ ಮಾಡಿದ್ದೇವೆ. ನನಗನ್ಸುತ್ತೆ ಅದರಲ್ಲಿ ನಾವು ಯಶಸ್ಸು ಕಾಣ್ಬೋದು ಅಂತ. ಸರ್, ಫೈನಲಿ ಒಂದು ರಾಜಕೀಯ ವಿಚಾರಕ್ಕೆ ಬರೋಣ ಸರ್. ಈಗಾಗಲೇ BJP ನಾಯಕರು ಕೂಡ ನಿರಂತರವಾಗಿ ನಿಮ್ಮನ್ನು ಪ್ರಶ್ನೆ ಮಾಡ್ತಿದ್ದಾರೆ, ಕಾಂಗ್ರೆಸ್ಸನ್ನು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಒಂದು ಹಂತಕ್ಕೆ BJP ನಾಯಕರು ಹೇಳಿರುವಂಥದ್ದು, ಈ ಕೇರಳ ಮಾದರಿಯ ಹತ್ಯೆ ಸಿದ್ದರಾಮಯ್ಯನವ್ರ ಸರ್ಕಾರ ಬಂದ ಮೇಲೆ ಶುರುವಾಗಿದ್ದು, ಪ್ರಮುಖವಾಗಿ ದಕ್ಷಿಣ ಕನ್ನಡದಲ್ಲಿ ಈ ಭಾಗದಲ್ಲಿ ಅಂತ. CT ರವಿ ಅವರು ಕಾಂಗ್ರೆಸ್ ಸರ್ಕಾರ ದಕ್ಷಿಣ ಕನ್ನಡವನ್ನು ದಕ್ಷಿಣದ ಕಾಶ್ಮೀರ ಮಾಡೋದಕ್ಕೆ ಹೊಡ್ತಾ ಇದೆ ಅಂತ. ಸುಹಾಸ್ ಶೆಟ್ಟಿ ಹತ್ಯೆ ಆದಾಗ ಯಾಕೆ ನೀವು ಯಾರನ್ನು ಕೂಡ ಅರೆಸ್ಟ್ ಮಾಡಿಲ್ಲ? ಈಗ ಏಕಾಏಕಿ ರಹಿಮಾನ್ ಹತ್ಯೆ ಆದ ತಕ್ಷಣ ಹಿಂದೂ ಕಾರ್ಯಕರ್ತರನ್ನು ಟಾರ್ಗೆಟ್ ಮಾಡ್ತೀರಿ. ಯಾವೊಬ್ಬ ಮುಸ್ಲಿಮರ ವಿರುದ್ಧ ಕೂಡ ಕ್ರಮ ಏಕಿಲ್ಲ ಅಂತ ಹೇಳ್ತಾರೆ. ಈ ರಾಜಕೀಯ ಮುಂದೆ ಕೂಡ ಜೋರ ಹೋಗ್ತದೆ. ಇದಕ್ಕೇನು ಉತ್ತರ ಕೊಡ್ತೀರಿ ಸರ್? ಮೊದಲನೇದಾಗಿ ಇದಕ್ಕೆ ರಾಜಕೀಯವನ್ನು ಬೆರೆಸೋದು ಸರಿ ಕಾಣಿಸಲ್ಲ. ಕಾನೂನಿದೆ. ಕಾನೂನು ಈ ಪಾರ್ಟಿಗೊಂದು ಕಾನೂನು, ಆ ಪಾರ್ಟಿಗೊಂದು ಕಾನೂನು ಇರೋದಿಲ್ಲ. ಹಿಂದೂಗೊಂದು ಕಾನೂನು, ಮುಸಲ್ಮಾನ್ಗೊಂದು ಕಾನೂನು ಇಲ್ಲ. ಒಂದು ವೇಳೆ ಮುಸ್ಲಿಮರಲ್ಲಿ ಯಾರಾದರೂ ಕೂಡ ಆ ರೀತಿ ನಡ್ಕೊಂಡಿದ್ದೆ ಆದರೆ ಮುಲಾಜಿಲ್ಲದೆ ಅವರನ್ನು ಅರೆಸ್ಟ್ ಮಾಡ್ತೀವಿ. ಹಿಂದೆ ಎಲ್ಲ ಮಾಡಿಲ್ವಾ? ಸಾಕಷ್ಟು. ಈಗ ಸುಹಾಸ್ ಶೆಟ್ಟಿ ಮರ್ಡರ್ ಕೇಸ್ನಲ್ಲಿ ಎಷ್ಟು ಜನ ಮುಸಲ್ಮಾನರಿದ್ದಾರೆ? ಅವರು ಮುಸಲ್ಮಾನರಲ್ವಾ? ಅರೆಸ್ಟ್ ಮಾಡಿರೋರೆಲ್ಲ ಮುಸಲ್ಮಾನರಲ್ವಾ? ಹಾಗಾಗಿ ಇವತ್ತು ನಾವು ಯಾವ ಮುಲಾಜಿಲ್ಲದೆ ಯಾರು ಕಾನೂನು ವಿರುದ್ಧವಾಗಿ ನಡ್ಕೊಳ್ತಾರೆ ಅವರನ್ನು ನಾವು ಕ್ರಮ ತಗೊಳ್ತೇವೆ ವಿನಃ ನಾವು ಆ ಜಾತಿ ಈ ಜಾತಿ ಹಿಂದೂ ಮುಸಲ್ಮಾನ್ ಅಂತ ಮಾಡೋದಿಲ್ಲ. ಒಂದು, ಸಿದ್ದರಾಮಯ್ಯನವರ ಅಧಿಕಾರಕ್ಕೆ ಬಂದಾಗ ಮಾತ್ರ ಇದಾಗಿದೆ ಅನ್ನೋದು ಸತ್ಯಕ್ಕೆ ದೂರವಾಗಿರೋದು, ಶುದ್ಧ ಸುಳ್ಳು ಅದು. ಯಾಕೆ ಆ ರೀತಿ ಆಗ್ತದೆ? ಭಾರತೀಯ ಜನತಾ ಪಾರ್ಟಿ ಅಧಿಕಾರದಲ್ಲಿದ್ದಾಗ ಮರ್ಡರ್ಗಳಾಗೇ ಇಲ್ವಾ? ಆ ಸ್ಟ್ಯಾಟಿಸ್ಟಿಕ್ಸ್ ಎಲ್ಲ ನಾನು ಕೊಡಬಲ್ಲೆ. ಆದರೆ ನಾವು ಸಂಯಮದಿಂದ ಇರಬೇಕು ಅನ್ನೋದೇ ನಮಗೆ. ಯಾತಕ್ಕೆ ನೀವು ಪ್ರಚೋದನೆ ಮಾಡ್ತೀರಿ? ಹಿಂದೂಗಳು ಮಾತ್ರ ಮಾಡಿದರು ಅಂತ ಯಾಕೆ ಹೇಳಕ್ಕೆ ಹೋಗ್ತೀರಾ? ನಾವು ಕಾನೂನಿಗೆ ಯಾರು ವಿರುದ್ಧವಾಗಿ ನಡ್ಕೊಂಡಿದ್ದಾರೆ ಅವ್ರನ್ನ ಮಾಡಿದ್ದಾರೆ ಅಂತ ಹೇಳ್ಬೋದಲ್ಲ. ನಿಮ್ಮ ಫ್ರೇಸ್ ಇದೆಯಲ್ಲ, ನೀವು ಹೇಳುವಂಥ ಶಬ್ದಗಳಾಗಲಿ ಅದನ್ನು ಎಲ್ಲೋ ಒಂದು ಕಡೆ ಅದು ನಿಮಗೆ ಪ್ರಚೋದನೆ ಅಂತ ಅನಿಸೋದಿಲ್ವ? ಅದು ನಿಲ್ಲಬೇಕು ಮೊದಲು. ನಾವು ಎಲ್ಲರೂ ಒಂದೇ ಅನ್ನೋದು ಭಾವನೆಯಿಂದ ಹೋದರೆ ನಾವು ಸರಿಯಾಗಿ ಇರೋದಕ್ಕೆ ಸಾಧ್ಯ ಆಗುತ್ತೆ. ಆ ಶಾಂತಿ ಕಾಪಾಡಬೇಕು ಅನ್ನೋದೇ ನಮ್ಮ ಉದ್ದೇಶ. ಫೈನಲಿ ಸರ್, ಈಗ BJP ಅವರು ಮಂಗಳೂರು ಚಲೋ ಸೇರಿದಂತೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಬಹುಶಃ ಮುಂದಿನ ದಿನಗಳಲ್ಲಿ ಇನ್ನಷ್ಟು ತೀವ್ರತರವಾದಂಥ ರಾಜಕೀಯ ಹೋರಾಟಗಳನ್ನು ದಕ್ಷಿಣ ಕನ್ನಡದಲ್ಲಿ ನೋಡ್ಬೋದು. ಕಾಂಗ್ರೆಸ್ ಯಾವ ರೀತಿ ನೋಡುತ್ತೆ ಸರ್? ಇದರ ಜೊತೆಗೆ ರಾಮಮೂರ್ತಿ ನಗರದಲ್ಲಿ ತಿರಂಗ ಯಾತ್ರೆಗೆ ಅನುಮತಿ ಕೊಟ್ಟಿಲ್ಲ ಅನ್ನುವಂಥದ್ದು ಕೂಡ ಅದನ್ನೇ ಪ್ರಸ್ತಾಪ ಇಟ್ಕೊಂಡು ಈಗಾಗಲೇ ಪೊಲಿಟಿಕಲಿ ನಿಮ್ಮ ವಿರುದ್ಧ ಹೋರಾಟ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈ ರೀತಿಯಂಥ ಮಂಗಳೂರು ಚಲೋ ಸೇರಿದಂತೆ ಬೇರೆ ಬೇರೆ ಹೋರಾಟ ಮಾಡಿದ್ರೆ ಕಾಂಗ್ರೆಸ್ ಹೇಗೆ ಎದುರಿಸುತ್ತೆ ಸರ್? ಇಲ್ಲ, ಕಾಂಗ್ರೆಸ್ಸಿಗೆ ಇದೇನೆಲ್ಲ ಹೊಸದಲ್ವಲ್ಲ. ಹೊಸದ ಇಂಥ ಪ್ರತಿಭಟನೆಗಳು, ಇಂಥ ಮಾತುಗಳು ಇವೆಲ್ಲ ಕೇಳಿ 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 ಕಾಂಗ್ರೆಸ್ಸಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ. ಆದ್ದರಿಂದ ಎಂಥದೇ ಒಂದು ಈ ಮಾತುಗಳು ಬಂದಂಥ ಸಂದರ್ಭದಲ್ಲಿ ಕಾಂಗ್ರೆಸ್ ಅದಕ್ಕೆ ಉತ್ತರ ಕೊಡೋದಕ್ಕೆ ತಯಾರಾಗಿರ್ತದೆ. ಮುಂದೆ ಏನು ಬರುತ್ತೆ ಅದನ್ನು ನೋಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್, ಧನ್ಯವಾದ.